ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನೋಡಿ, ಶಂಕರಪೊಳಿ ಮಾಡೋದು ತುಂಬಾ ಸುಲಭ. ರವಾದಿಂದ ಮಾಡಿದ್ದೇವೆ. ರವೆ ಮಿಕ್ಸ್ ಮಾಡಿ ತುಂಬಾ ಕ್ರಂಚಿಯಾಗಿದೆ, ಮೇಲೆಯಿಂದ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಫಸ್ಟಿಗೆ ನಾನು 1 ಲೋಟದಷ್ಟು ಸಕ್ಕರೆಯನ್ನು ಹುಡಿ ಮಾಡಿ ತೊಗೊಂಡಿದ್ದೀನಿ. ಫಸ್ಟಿಗೆ ಸಕ್ಕರೆ ಹುಡಿ 1.5 ಬಟ್ಲು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ 1.5 ಬಟ್ಲು ಹಾಲು ಹಾಕ್ಕೊಳ್ಬೇಕು ಅದರೊಟ್ಟಿಗೆ. ಆಮೇಲೆ ಮತ್ತು 1 ಬಟ್ಲು ರವೆ ಹಾಕಿದ್ದೀನಿ. ಆಮೇಲೆ 1.5 ಬಟ್ಲು ತುಪ್ಪ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನೋಡಿ, ಹಾಲು, ತುಪ್ಪ ಮತ್ತು ಸಕ್ಕರೆ ಸೇಮ್ ಅಳತೆಯಲ್ಲಿ ತೊಗೊಳ್ಬೇಕು. ರವೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು, ಇದು ಎಷ್ಟು ಹಿಡಿಯುತ್ತಲ್ಲ ಅಷ್ಟನ್ನು ಮೈದಾ ಹಾಕಿ ಕಲಿಸ್ಕೊಳ್ಬೇಕು ನಾವೀಗ. ಈಗ ನಾವೇನು ತುಪ್ಪ, ಹಾಲು, ಸಕ್ಕರೆ ಎಲ್ಲ ಹಾಕಿದ್ದೀವೋ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ಥರ ನಾದ್ಕೊಂಡು ಒಂದು 15 ನಿಮಿಷ ಅಥವಾ 20 ನಿಮಿಷ ಮುಚ್ಚಿ ಹಾಗೇ ಇಟ್ಬಿಡಬೇಕು. ಈಗ ನೋಡಿ, ಆಮೇಲೆ ತೆಗೆದು ಈ ಥರ ಆಗಿದೆ. ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೊಂಡಿದ್ದೀನಿ ನಾನು. ಆದಮೇಲೆ ಒಂದು ದೊಡ್ಡದು ಉಂಡೆ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಳ್ಬೇಕು. ಈಗ ಲಟ್ಟಿಸುವಾಗ ಅದು ಚೆಂದ ಶೇಪ್ ಬರೋದಿಲ್ಲ, ಯಾಕಂದರೆ ನಾವು ರವೆ ಹಾಕಿದೆ ಅಲ್ವಾ, ಅದು ನೀಟಾಗಿ ರೌಂಡಾಗಿ ಬರುವುದಿಲ್ಲ. ಈ ಥರ ಆಗುತ್ತಲ್ವ, ಆವಾಗ ನಾವು ಚಾಕುವಿಂದ ಸೈಡ್ಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಈಗ ನೋಡಿ, ಸೈಡಿಂದ ಕಟ್ ಮಾಡಿ ತೆಗೆದುಬಿಟ್ಟು ಈ ಥರ ನಾನು ಶಂಕರಪೊಳಿ ಕಟ್ ಮಾಡೋ ಇದು ಇದೆ, ರೋಲ್ ಇದೆ, ಅದರಿಂದ ನಾನು ಮಾಡಿದ್ದೀನಿ. ಇಲ್ಲನೇ ಚಾಕುವಿಂದ ಕೂಡ ಮಾಡ್ಕೊಳ್ಬಹುದು. ಈಗ ನೋಡಿ, ಈ ಥರ ಒಂದೇ ಸಲಕ್ಕೆ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಮತ್ತು ಅದನ್ನು ಈ ಥರ ಒಂದು ಸಲ ಇಟ್ಬಿಟ್ಟು ಸ್ವಲ್ಪ ಜೋರಾಗಿ ಭಾರ ಹಾಕಿ ಹೀಗೆ ರೋಲ್ ಮಾಡ್ಕೊಂಡು ಹೋದರೆ ಆಯ್ತು ಅಲ್ಲಿವರೆಗೂ ಅದು ಚೆಂದ ಮಾಡಿ ಕಟ್ಟಾಗುತ್ತೆ. ಆಮೇಲೆ ಕೈಯಿಂದ ಸ್ವಲ್ಪ ಬಿಡಿಸ್ಕೊಳ್ಬೇಕು ಒಂದೊಂದಾಗಿ. ನೋಡಿ, ನಾನು ಒಂದೊಂದು ಹಿಂಗೆ ತೆಗಿತಿದ್ದೀನಿ. ಆಮೇಲೆ ಈ ಥರ ಒಂದೊಂದಾಗಿ ಕಟ್ ಮಾಡ್ಕೊಂಡು ಬಿಡಿಸ್ಕೊಳ್ಬೇಕು. ಈಗ ಇದನ್ನು ಈ ಥರ ಬಿಡಿಸ್ಕೊಂಡು ನಾವು ಕರಿಲಿಕ್ಕೆ ಇದು ತೊಗೊಳ್ತೀವಲ್ಲ ಅದರಲ್ಲೇ ಹಾಕಬೇಕು. ಹಾಕಿಬಿಟ್ಟು ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಈ ಥರ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗುವವರೆಗೆ ಈ ಥರ ಚೆಂದ ಮಾಡಿ ಹುರ್ಕೊಳ್ಬೇಕು. ನೋಡಿ, ತುಂಬಾ ಕ್ರಂಚಿಯಾಗಿದೆ, ಟೇಸ್ಟ್ ಕೂಡ ಆಗಿದೆ. ಆಮೇಲೆ ನಿಮಗೆ ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸಕ್ಕರೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು, ಅದಕ್ಕೇನಿಲ್ಲ. ಮೇಲ್ಗಡೆಯಿಂದ ಕ್ರಂಚಿ, ಒಳಗಡೆಯಿಂದ ಸಾಫ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.